ಟ್ರೀಟ್ಮೆಂಟ್ ಅಲ್ಲಿ ಯಾವ ರೆಮಿಡಿಯನ್ನ ತೋರಿಸ್ತಾ ಇದ್ದಾರೆ ನಮ್ಮ ಡಾಕ್ಟ್ರು ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಡ್ರಗ್ಲೆಸ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜಯರಾಜ್. ಏನಿವತ್ತು ಫುಲ್ ಬೇರೆ ಬೇರೆ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದೀರಾ? ನಿಮ್ಮಿಂದ ಇನ್ಸ್ಪೈರ್ ಆಗ್ತಿದೆ. ನನ್ನಿಂದ ಪ್ಲೀಸ್ ಕಮ್ ದಿಸ್ ಸೈಡ್. ನಾನ್ ನಿಮ್ಮಿಂದ ಇನ್ಸ್ಪೈರ್ ಆಗ್ತೀನಿ, ನೀವು ನನ್ನಿಂದ ಇನ್ಸ್ಪೈರ್. ಎಷ್ಟು ಗಿವ್ ಅಂಡ್ ಟೇಕ್ ಅಲ್ಲ ಮಕ್ಕಳೇ ಹಾಗೆ. ಸೂಪರ್. ಸೊ ನಾನು ಲೇಟ್ ಮಾಡಕ್ ಹೋಗಲ್ಲ. ಐ ಆಮ್ ಕ್ಯೂರಿಯಸ್, ವಾಟ್ ಅಬೌಟ್ ಟುಡೇ? ನೋಡಿ, ದೃಷ್ಟಿ ಆದ್ರೆ ದೃಷ್ಟಿ ತೆಗಿಯಕ್ಕೆ ನಿಂಬೆಹಣ್ಣಿಗಿಂತ ಸ್ಟ್ರಾಂಗ್ ಆಗಿರೋದೊಂದು ಉಪಯೋಗಿಸ್ತಾರೆ ನಮ್ ಕಡೆ. ಏನದು? ದೃಷ್ಟಿ ತೆಗಿಯಕ್ಕ ಮನೆಯಲ್ಲೂ ದೃಷ್ಟಿ ಕುಂಬಳಕಾಯಿ. ಕರೆಕ್ಟ್. ಅದು ಬರೀ ದೃಷ್ಟಿ ತೆಗಿಯಕ್ ಅಷ್ಟೇ ಅಲ್ಲ, ಓಕೆ, ಅದ್ಭುತವಾಗಿ ಡಿಹೈಡ್ರೇಷನ್ಗೆ ಪಕ್ಕಾ ರಿಸಲ್ಟ್ ಕೊಡುವಂತ ಒಂದು ಬೂದ್ಗುಂಬಳಕಾಯಿ ಜ್ಯೂಸ್ ತೋರಿಸ್ತೀನಿ. ಸೂಪರ್. ಈ ಬೇಸಿಗೆಗಂತೂ ವೆರಿ ಮಚ್ ನೀಡೆಡ್. ಅಂಡ್ ತುಂಬಾ ಅನ್ಫಾರ್ಚುನೇಟ್ ಏನು ಅಂದ್ರೆ, ಎಷ್ಟೋ ಜನ ಹೆಣ್ಮಕ್ಳಿಗೂ ತಾವು ಡಿಹೈಡ್ರೇಟ್ ಆಗ್ತಿದೀವಿ, ಸರಿಯಾಗಿ ನೀರ್ ಕುಡಿತಾ ಇಲ್ಲ, ನೀರಿನ ಅಂಶ ಕಮ್ಮಿ ಆಗೋದ್ರಿಂದ ಸ್ಕಿನ್ ಡಲ್ ಆಗ್ತಿದೆ ಅಥವಾ ಒಂಥರ ತಲೆನೂ ಒಂಥರ ಅನ್ನಿಸ್ತಾ ಇದೆ ಅಂತ ಎಷ್ಟೋ ಜನ ಗೊತ್ತಿರಲ್ಲ. ಮಕ್ಳಲ್ಲಂತೂ ಬೇಸಿಗೆ ಟೈಮಲ್ಲಿ ಎಷ್ಟು ಒಳಗಡೆ ಬಂದ್ರು ಅಂದ್ರು ರೋಡಲ್ಲೇ ಆಟಾಡಿ ಡಿಹೈಡ್ರೇಟ್ ಆಗಿರ್ತಾರೆ, ಅದು ಗೊತ್ತಾಗೋದೇ ಇಲ್ಲ. ಬಟ್ ಅವಾಗ ತುಂಬಾ ಸುಲಭವಾಗಿ ಒಂದ್ 2 ನಿಮಿಷದಲ್ಲಿ ಮಾಡ್ಕೊಳ್ಳೋ ಈ ಬೂದ್ಗುಂಬಳಕಾಯಿ ಜ್ಯೂಸ್ನ ಕುಡ್ದಿದ್ದೆ ಆದ್ರೆ ಎಷ್ಟು ಬೇಗ ಅದು ರಿವೈವ್ ಆಗತ್ತೆ, ಹೈಡ್ರೇಷನ್ ಬಾಡಿ ಆಗತ್ತೆ ಅಂದ್ರೆ ಆ ತಂಪು, ಆ ಒಂದು ಬೆನಿಫಿಟ್ಸ್ ಅನ್ನ ಖಂಡಿತವಾಗಿಯೂ ತುಂಬಾ ಈಸಿಯಾಗಿ ಗಮನಿಸ್ತೀವಿ. ಸೊ ಡಿಹೈಡ್ರೇಷನ್ಗೆ ಮನೆ ಮದ್ದು ಬೂದ್ಗುಂಬಳಕಾಯಿ ಜ್ಯೂಸ್ ಹೇಗೆ ಮಾಡೋದಂತ ನೋಡೋಣ. ಆಲ್ಮೋಸ್ಟ್ ಒಂದು ದೊಡ್ಡ ಕಪ್ ಅಷ್ಟು ಬೂದ್ಗುಂಬಳಕಾಯಿನ ಕಟ್ ಮಾಡಿ ಸಿಪ್ಪೆ ತೆಗೆದು, ಅಫ್ಕೋರ್ಸ್ ಬೀಜದ ಜೊತೆಲೂ ಹಾಕೊಳ್ಬಹುದು, ಬಟ್ ಕೆಲವರು ಕುಡಿಬೇಕಾದ್ರೆ ಸ್ವಲ್ಪ ಜನ ಒಂಚೂರು ಓವರ್ ಆಕ್ಟಿಂಗ್ ಮಾಡ್ತಾರೆ, ಅಯ್ಯೋ ಸಿಪ್ಪೆ ಸಿಕ್ತು ಅದು ಇದು ಅಂತ. ಅದಕ್ಕೆ ಅಂಡ್ ನಿಮಗೆ ತುಂಬಾ ಸ್ಮೂತ್ ಆಗಿ ಮಾಡ್ಕೊಳ್ಳೋಣ ಅಂತ ಬೀಜ ಎಲ್ಲ ತೆಗೆದು ನೀಟಾಗಿ ಒಳ್ಳೆ ಐಸ್ ಕ್ಯೂಬ್ಸ್ ತರ ಅದನ್ನ ಇದ್ ಮಾಡಿದೀವಿ. ಸೊ ಆಲ್ಮೋಸ್ಟ್ ಒಂದ್ ದೊಡ್ಡ ಬೌಲ್ ಅಷ್ಟು ಪೂರ್ತಿ ಹಾಕೊಳ್ತಾ ಇದೀನಿ. ಒಂದೇ ಒಂದ್ ಚಿಟಿಕೆ ಅಷ್ಟು ಪೆಪ್ಪರ್. ಎಸ್, ಮೆಣಸಿನ ಬೇಕಾದ್ರೆ ನೀವು ಕುಟ್ಟು ಹಾಕೋಬಹುದು, ಇಲ್ಲಿ ಪೌಡರ್ ಇದೆ, ಹಂಗೆ ಹಾಕೋಬಹುದು. ಎಸ್, ತುಂಬಾ ಈಸಿ. ಓಕೆ. ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪೇನು ಹೆಚ್ಚು ಬೇಡ. ಎಸ್, ಸ್ವಲ್ಪ ಟೇಸ್ಟಿ ಆಗಿರ್ಲಿ ಅಂತ. ಬಟ್ ಇದನ್ನ ಸ್ಕಿಪ್ ಮಾಡಬಹುದು ಆಕ್ಚುಲಿ. ನಾನ್ ಕುಡಿಬೇಕಾದ್ರೆ ಯೂಶಲಿ ಉಪ್ಪು ಏನೂ ಹಾಕಲ್ಲ, ಹಾಗೆ ತಗೊಳ್ಬಹುದು. ಬಟ್ ಏನ್ ಮಾಡೋದು, ನಾಲ್ಗೆ ರುಚಿಗೆ ಒಂದೊಂದ್ಸತಿ ಬೇಕಾಗತ್ತೆ. ಅಫ್ಕೋರ್ಸ್ ಲೆಮನ್ ಆಮೇಲೂ ಸ್ಕ್ವೀಸ್ ಮಾಡ್ಕೊಳ್ಬಹುದು, ಬಟ್ ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ಆದ್ರಿಂದ ಸ್ವಲ್ಪ ಸ್ಕ್ವೀಸ್ ಮಾಡ್ತಾ ಇದೀನಿ. ನಿಂಬೆ ಹಣ್ಣು ಇಷ್ಟೇ ಗ್ರೈಂಡ್ ಮಾಡ್ಬಿಡಿ, ಕುಡಿದ್ಬಿಡಿ. ಹೌದು. ಬೇಕಾದ್ರೆ ಬೂದ್ಗುಂಬಳಕಾಯಿನ ನಿಮ್ ಗಂಡನ ಹತ್ರ ಕಟ್ ಮಾಡಿಸ್ಕೊಂಡು ಬರೀ ನೀವು ಮಿಕ್ಸಿ ಮಾಡಿದ್ರೆ ಸಾಕು, 1 ನಿಮಿಷ ಮಾಡ್ಲಾ ಮಿಕ್ಸಿ. ಎಸ್, ಸ್ವಲ್ಪ ನೀರ್ ಹಾಕೊಳ್ಳಿ, ಈಸಿ ಆಗತ್ತೆ. ನೋಡಿ, ಬೂದ್ಗುಂಬಳಕಾಯಲ್ಲಿ 90 to 95% ಅಷ್ಟು ಬರೀ ನೀರಿನ ಅಂಶನೇ ಇರೋದು. ಮಿಕ್ಕಿದ್ದು ನಮ್ಗೆ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ORS ಎಲ್ಲ ತಗೊಂಡಾಗ ನಮ್ಗೆ ಡಿಹೈಡ್ರೇಟ್ ಆದಾಗ ಕೊಡ್ತಾರಲ್ಲ, ಲೂಸ್ ಮೋಷನ್ ಆಗಿ ಸುಸ್ತಾದಾಗ, ಸೊ ಅದು ಪೊಟ್ಯಾಷಿಯಂ ಇರುತ್ತೆ. ಸೊ ತುಂಬಾ ಬೇಗ ನಿಮಗೆ ಆ ಶಕ್ತಿನ ರಿವೈವ್ ಮಾಡ್ಕೊಳ್ಳೋದು. ಸೂಪರ್. ಕೆಲವರೆಲ್ಲ ಇದನ್ನ ಮಿಕ್ಸಿಗೆ ಹಾಕಲ್ಲ, ತುರ್ದು ಬಿಟ್ಟು ತೆಳ್ಳಗಿರೋ ಬಿಳಿ ಬಟ್ಟೆ ಇರುತ್ತಲ್ಲ ಅದ್ರಲ್ಲಿ ಹಿಂಡಿ ಅದನ್ನ ತಗೊಳ್ತಾರೆ. ಇನ್ನೂ ನ್ಯೂಟ್ರಿಷನ್ ವ್ಯಾಲ್ಯೂ ಯಾವ್ದು ಹಾಳಾಗ್ಬಾರ್ದು ಮಿಕ್ಸಿ ಮಾಡ್ದಾಗ್ಲೂ ಅಂತ ಹೇಳಿ.